ಅಕ್ರಮಗಳ ಗೂಡಾದ ಡ್ಯಾಫೋಡಿಲ್ಸ್ ಪಬ್ಲಿಕ್ ಸ್ಕೂಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ಇದೊಂದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. ನಿಮ್ಮ ಮಗು ಓದ್ತಾ ಇರೋ ಶಾಲೆ ಬಗ್ಗೆ ಮಿನಿಮಮ್ ನಾಲೆಜ್ ಇರ್ಲಿ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರೇ ಸ್ವಲ್ಪ ಇತ್ತ ಗಮನ ಹರಿಸಿ. ಡಿಡಿಪಿಐ ಉತ್ತರ ಜಿಲ್ಲೆ ಬ್ರಹ್ಮಾಂಡ ಭ್ರಷ್ಟಾಚಾರ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿರೋ ಡ್ಯಾಫೋಡಿಲ್ಸ್ ಪಬ್ಲಿಕ್ ಸ್ಕೂಲ್. ನಕಲಿ ದಾಖಲೆಗಳೇ ಅಧಿಕಾರಿಗಳ ಆದಾಯದ ಮೂಲ. ವೀಕ್ಷಕರೇ, ಯಾವ ಕ್ಷೇತ್ರವನ್ನೂ ಬಿಡದ ಈ ಭ್ರಷ್ಟಾಚಾರ ಎಂಬ ಅನಕೊಂಡ ಎಲ್ಲರನ್ನೂ ನುಂಗುತ್ತಾ ಹೋದರೂ ಸಹ ಹಾಳಾಗಿ ಹೋಗ್ಲಿ ಎಂದು ಸುಮ್ಮನಿರಬಹುದು. ಆದರೆ ಈ ಶಿಕ್ಷಣ ಇಲಾಖೆ ಎಂಬುದು ಇದೆಯಲ್ಲ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಕೂಪವಾಗಬಾರ್ದು. ಹಾಗೇನಾದರೂ ಆದರೆ ಅದು ನಮ್ಮ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿ ದೇಶದ ಭವಿಷ್ಯ ಬುಡಮೇಲು ಮಾಡಿಬಿಡತ್ತೆ. ಆದರೆ ನಮ್ಮ ದುರಾದೃಷ್ಟಕ್ಕೆ ಶಿಕ್ಷಣ ಇಲಾಖೆಯಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ಮಿತಿ ಮೀರಿದೆ. ಇನ್ನು ಖಾಸಗಿ ಶಾಲೆಗಳ ಶಿಕ್ಷಣ ಇಲಾಖೆ ಅಕ್ರಮಗಳನ್ನು ಪರೀಕ್ಷಿಸುತ್ತಾ ಹೋದರೆ ನಿಮ್ಮ ಅಂದಾಜಿಗೆ ಸಿಗುವುದಿಲ್ಲ. ಏಕೆಂದರೆ ಊರು ತುಂಬ ಅನಧಿಕೃತ ಶಾಲೆಗಳೇ ತುಂಬಿವೆ. ಖಾಸಗಿ ಶಾಲೆಗೆ ಸೇರಿಸಲು ಪೋಷಕರು ಅನುಭವಿಸುವ ತೊಳಲಾಟಗಳು ಹೇಳತೀರದು. ಇನ್ನೇನು ಬೇಸಿಗೆ ರಜೆ ಮುಗಿದು ಶಾಲೆ ಆರಂಭವಾಗುತ್ತದೆ. ಪೋಷಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತನು ಮನ ಧನ ಶ್ರಮಿಸುತ್ತಾ ರಾತ್ರಿ ಹಗಲು ಕನಸು ಕಾಣ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಅನಧಿಕೃತ ಖಾಸಗಿ ಶಾಲೆಗಳು ಊರು ತುಂಬ ನಾಯಿ ಕೊಡೆಗಳಂತೆ ತಲೆ ಎತ್ತಿ ತಾಂಡವವಾಡುತ್ತಿದೆ. ನಾವು ಈಗ ತೋರ್ಸೋಕೆ ಹೋಗ್ತಾ ಇರೋದು ಅಂತಹದ್ದೇ ಒಂದು ಅಕ್ರಮಗಳ ಗೂಡಾದ ಡ್ಯಾಫೋಡಿಲ್ಸ್ ಪಬ್ಲಿಕ್ ಸ್ಕೂಲ್. ಏನಪ್ಪ ಈ ಶಾಲೆ ವಿಷಯ ಅಂತೀರಾ? ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳ ಭವಿಷ್ಯ ಜೊತೆ ಆಟವಾಡುತ್ತಾ ಶಾಲೆ ಅನುಮತಿ ಪಡೆಯಲು ಸಲ್ಲಿಸಿರುವ ಸಂಬಂಧಪಟ್ಟ ದಾಖಲಾತಿಗಳೆಲ್ಲವೂ ನಕಲಿ ಅಂದ್ರೆ ನೀವು ನಂಬ್ತೀರಾ? ಅಂದ್ರೆ ಅಗ್ನಿಶಾಮಕ ಇಲಾಖೆ ಎನ್ಒಸಿ, ಲೋಕೋಪಯೋಗಿ ಇಲಾಖೆ ಕಟ್ಟಡ ಸುರಕ್ಷತೆ ಪ್ರಮಾಣ ಪತ್ರ, ಮಕ್ಕಳ ಸುರಕ್ಷಾ ಪ್ರಮಾಣ ಪತ್ರ, ಭೂ ಪರಿವರ್ತನೆ, ಲೀಸ್ ಡೀಡ್ ಎಲ್ಲವೂ ನಕಲಿ ದಾಖಲಾತಿಗಳನ್ನು ಸಲ್ಲಿಸಿ ಅಧಿಕಾರಿಗಳಿಗೆ ಎಂಜಲು ಕಾಸಿನ ಆಸೆ ತೋರಿಸಿ ಅನುಮತಿ ಪಡೆದು ನೇರವಾಗಿ ವ್ಯವಹಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ಇನ್ನು ನಿಮ್ಮ ಮಕ್ಕಳಿಗೆ ಎಂತಹ ವಿದ್ಯಾಭ್ಯಾಸ ನಿರೀಕ್ಷಿಸುತ್ತೀರಾ ಇಂಥ ಅಧ್ವಾನದ ಶಾಲೆಯಿಂದ? ಪೋಷಕರು ನಿಮ್ಮ ಮಕ್ಕಳನ್ನ ಸೇರಿಸುವ ಶಾಲೆಯ ಬಗ್ಗೆ ಮಿನಿಮಮ್ ನಾಲೆಜ್ ಇರಲಿ. ಶಾಲಾ ಆಡಳಿತ ಮಂಡಳಿ ದಾಖಲಾತಿಗಳ ಬಗ್ಗೆ ಸ್ವಲ್ಪ ಪರೀಕ್ಷಿಸಿಕೊಳ್ಳಿ. ಅಧಿಕಾರಿಗಳು ಇವರು ಬಿಸಾಕುವ ಎಂಜಲು ಕಾಸಿಗೆ ಕಣ್ಮುಚ್ಚಿ ಕುಳಿತಂತಿವೆ. ಇಂತಹ ಅಧ್ವಾನಗಳ ಬಗ್ಗೆ ಗಮನ ಹರಿಸದೆ ಬೆಂಗಳೂರು ಉತ್ತರ ಜಿಲ್ಲೆ ಡಿಡಿಪಿಐ ಮತ್ತು ಪಟಾಲಂ ದಾಖಲಾತಿಗಳು ಪರಿಶೀಲಿಸದೆ ಲಂಚದಾಸೆಗೆ ಯಾವುದನ್ನು ಲೆಕ್ಕಿಸದೆ ಅನುಮತಿ ನೀಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಈ ಶಿಕ್ಷಣ ಇಲಾಖೆಯನ್ನೇ ಹಾಳು ಮಾಡಲು ಹೊರಟಿರುವ ಭ್ರಷ್ಟ ಹೆಗ್ಗಣಗಳ ಎಡೆಮುರಿ ಕಟ್ಟಬೇಕಾಗಿದೆ. ಇಲ್ಲವಾದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ದೇವರೇ ಗತಿ. ಮಾನ್ಯ ಶಿಕ್ಷಣ ಸಚಿವರೇ, ಮಾನ್ಯ ಶಿಕ್ಷಣ ಇಲಾಖೆ ಆಯುಕ್ತರೇ, ನೀವು ಈ ಸ್ಟೋರಿ ನೋಡಿ. ಇನ್ನಾದರೂ ಅಧಿಕಾರಿಗಳು ಮತ್ತು ಖಾಸಗಿ ಶಾಲೆಗಳ ಇಂಥ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ ಉತ್ತಮ ಸಮಾಜ ಮತ್ತು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಮುಂದಾಗ್ತಾರಾ? ಕಾದ್ ನೋಡ್ಬೇಕಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾರಿ ಪ್ರಜಾಧ್ವನಿ ಟಿವಿ.